ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಕಳೆದ ಕಾಲಾವಧಿಯಲ್ಲಿ ಮೈಲಾರ ಮಹಾದೇವ ಅನ್ನುವಂಥ ಗದ್ಯವನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಮೈಲಾರ ಮಹಾದೇವ ಅನ್ನುವಂಥ 8 ಮತ್ತು 10 ವರ್ಷದ ಬಾಲಕ ಅಂತಹ ಚಿಕ್ಕ ವಯಸ್ಸಿನಲ್ಲಿಯೇ ಒಬ್ಬ ವ್ಯಕ್ತಿಯ ವಿಶೇಷವಾಗಿ ದೇಶಭಕ್ತರೊಬ್ಬರು ಭಾಷಣ ಮಾಡುತ್ತಿರುವುದನ್ನು ಕೇಳಿಸಿಕೊಂಡು ವಿದ್ಯಾರ್ಥಿ ಜೀವನವನ್ನು ಮೊಟಕುಗೊಳಿಸಿ ದೇಶದ ಬಗ್ಗೆ ಭಕ್ತಿಯನ್ನಿಟ್ಕೊಂಡು ಸ್ವದೇಶಿ ಬಟ್ಟೆಗಳ ವಿಚಾರ ಅವನ ತಲೆಯಲ್ಲಿ ಗುನುಗುಟ್ಲಿಕ್ಕೆ ಶುರು ಮಾಡ್ತದೆ. ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಖಾದಿ ಬಟ್ಟೆಯ ಬಗೆಗೆ ಅಪಾರವಾಗಿರುವಂಥ ಒಲವನ್ನು ಹೊಂದಿದ್ರು. ಅದಕ್ಕಾಗಿ ಈತನು ಕೂಡ ಖಾದಿ ಬಟ್ಟೆಯ ಬಗ್ಗೆ ಪ್ರಚಾರ ಮಾಡಬೇಕು ಅನ್ನುವಂಥ ಹವ್ಯಾಸ ಇವನ ಮನಸ್ಸಿನಲ್ಲಿ ಮೂಡುತ್ತದೆ. ಅದಕ್ಕಾಗಿ ಮಹಾದೇವ 12ರಿಂದ 13 ವರ್ಷ ವಯಸ್ಸಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕಲಾದಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿದುಕೊಂಡು ಆ ಕಲಾದಿ ಗ್ರಾಮಕ್ಕೆ ಹೋಗ್ತಾನೆ. ಅಲ್ಲಿ ಖಾದಿ ಬಟ್ಟೆಯನ್ನು ಹೇಗೆ ತಯಾರು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಧಾನವನ್ನು ಕಂಡುಕೊಳ್ತಾನೆ. ಖಾದಿ ಬಟ್ಟೆಯನ್ನು ಹೊತ್ಕೊಂಡು ಊರೂರು ತಿರುಗ್ತಾ ಖಾದಿಯನ್ನು ಹೆಚ್ಚೆಚ್ಚು ಬಳಸಬೇಕು ಅನ್ನುವಂಥ ಪ್ರಚಾರವನ್ನು ಕೂಡ ಮಾಡಿ ಬರ್ತಾನೆ. ಇವನ ಖಾದಿ ಬಟ್ಟೆಯ ಬಗೆಗೆ ಇವನಿಗಿರುವಂತಹ ಒಲವು ಮಹಾತ್ಮ ಗಾಂಧೀಜಿಯವರಿಗೆ ಮುಟ್ತದೆ, ಸಬರಮತಿ ಆಶ್ರಮಕ್ಕೆ ಮುಟ್ತದೆ. ಹಾಗಾಗಿ ಸಬರಮತಿ ಆಶ್ರಮದಿಂದ ಇವರಿಗೆ ಕರೆ ಬರ್ತದೆ. ಮಹಾದೇವ ಸಬರಮತಿ ಆಶ್ರಮಕ್ಕೆ ಹೋಗ್ತಾನೆ. ದಂಡಿ ಸತ್ಯಾಗ್ರಹ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಗಾಂಧೀಜಿಯವರ ಜೊತೆ ಇವರು ಕೂಡ ಹೆಜ್ಜೆ ಹಾಕ್ತಾರ. ಸೆರೆಮನೆ ವಾಸವನ್ನು ಅನುಭವಿಸ್ತಾರ. 6 ತಿಂಗಳ ಕಾಲ ಶಿಕ್ಷೆಯನ್ನು ಕೂಡ ಅನುಭವಿಸಿ ಹೊರಗೆ ಬರ್ತಾರೆ. ಶಿಕ್ಷೆಯನ್ನು ಮುಗಿಸಿ ಹೊರಬಂದಂತಹ ಸಂದರ್ಭದಲ್ಲಿ ಹುಟ್ಟೂರಿಗೆ ಆಗಮಿಸಿದಾಗ ಮೈಲಾರ ಮಹಾದೇವನನ್ನ ಅದ್ದೂರಿಯಾಗಿ ಊರಿನ ಜನ ಸ್ವಾಗತ ಮಾಡ್ತಾರೆ. ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ ಅನ್ನುವಂಥ ಹೆಸರನ್ನು ಇಟ್ಟು ಅದ್ದೂರಿಯಾಗಿ ಇವರನ್ನು ಸ್ವಾಗತಿಸ್ತಾರೆ. ಮಹಾದೇವ ತಮ್ಮ ಹೆಂಡತಿಯನ್ನ ಪ್ರೀತಿಯಿಂದ, ಇವಳ ಹೆಸರೇ ಸಿದ್ದಮ್ಮ, ಆದರೂ ಪ್ರೀತಿಯಿಂದ ಸಿದ್ದಮತಿ ಅನ್ನುವಂಥ ಹೆಸರಿನಿಂದ ಕರೀತಾ ಇದೆ. ಸಬರಮತಿಯ ಸುಖದ ವಾಸ ತನಗಷ್ಟೇ ಬೇಡ, ಹೆಂಡತಿಗೂ ಸಿಗಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಅವಳನ್ನು ಕೂಡ ಸಬರಮತಿ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವಳು ಕೂಡ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಅವಳು ಕೂಡ ಜೈಲನ್ನು ಸೇರ್ತಾಳೆ. ಆಗ ಊರಿಗೆ ಬಂದಿರುವಂತಹ ಮಹಾದೇವ ಇವನು ಕೂಡ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಇವರು ಕೂಡ ಜೈಲು ಸೇರ್ತಾರೆ. ಇಂಡಲ್ಗ ಜೈಲಿನಲ್ಲಿ ಸೆರೆಮನೆವಾಸ ಅನುಭವಿಸುತ್ತಿರುವಾಗ ಮಹಾತ್ಮ ಗಾಂಧೀಜಿಯವರು ಭೇಟಿ ಮಾಡಿ ಮೈಲಾರ ಮಹಾದೇವರವರನ್ನು ಕಂಡು ಸ್ವಾತಂತ್ರ್ಯ ಹೋರಾಟಕ್ಕೆ ಇವರನ್ನು ಕೂಡ ಪ್ರೋತ್ಸಾಹಿಸ್ತಾರೆ. ಅಲ್ಲಿಯವರೆಗೆ ನೋಡಿದ್ದೀವಿ. ಈ ದಿನ ಮುಂದುವರಿದು ಮಹಾದೇವರಿಗೆ ಜೈಲಿನಿಂದ ಬಿಡುಗಡೆಯಾಯಿತು. ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯದ ಬಗೆಗೆ ಅವರಿಗೆ ಕಾಳಜಿ ಉಂಟಾಯಿತು. ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿಯಬೇಕೆನಿಸಿತು. ವ್ಯಾಯಾಮವನ್ನು ಕಲಿತರು. ವ್ಯಾಯಾಮ ಕಲಿಯುವಾಗಲೇ ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು. ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು. ಗಂಡ ಹೆಂಡತಿ ಇಬ್ಬರೂ ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು. ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಮಾರಾಟ ಮಾಡಿದರು. ಮಹಾದೇವನ ಖಾದಿ ಎಂದೇ ಇದು ಪ್ರಸಿದ್ಧಿಯಾಯಿತು. ಇದರ ಜೊತೆಯಲ್ಲಿ ಪತಿಪತ್ನಿಯರ ಸ್ವಾತಂತ್ರ್ಯದ ತುಡಿತ ಹೋರಾಟ ಜನಪ್ರಿಯವಾಯಿತು. ಊರಿನ ಜನರು ಇವರ ಗುಣಗಾನ ಮಾಡಿದರು. ವ್ಯಾಕರಣಾಂಶಗಳನ್ನು ಮತ್ತು ಪದಗಳ ಅರ್ಥವನ್ನು ಗಮನಿಸುವುದಾದರೆ, ಗಂಡ ಹೆಂಡತಿ ಜೋಡಿ ನುಡಿ, ಗಂಡ ಹೆಂಡತಿ ಸಮಾನಾರ್ಥಕ ಚಿಹ್ನೆ ಹಾಕಿ ಜೋಡಿ ನುಡಿ ಅಂತ ಬರೀಬೇಕು. ಖಾದಿ ಇದರ ಸಮಾನಾರ್ಥಕ ಹೇಳುವುದಾದರೆ ಖಾದಿ ಸಮಾನಾರ್ಥಕ ಚಿಹ್ನೆ, ಕೈ ನೂಲಿನಿಂದ ನೇಯ್ದ ಬಟ್ಟೆ. ಇಲ್ಲಿ ಮೈಲಾರ ಮಹಾದೇವರನ್ನ ಜೈಲಿನಲ್ಲಿಟ್ಟಿದ್ರು. ಪೂರ್ವದಲ್ಲಿ ಹಿಂಡಲ್ಗಾ ಜೈಲಿನಲ್ಲಿ ಇಟ್ಟಿದ್ದರು ಗಂಡ ಹೆಂಡತಿಯನ್ನ. ಹಿಂಡಲ್ಗಾ ಜೈಲಿನಿಂದ ಅವರನ್ನು ಬಿಡುಗಡೆಗೊಳಿಸಿದರು. ಹಲವಾರು ಬಾರಿ
ಜೈಲಿಗೆ ಹೋಗಿ ಬಂದಿದ್ದರು ಈ ಪೂರ್ವದಲ್ಲಿ ಮಹಾದೇವ್ ಅವರವರು. ಹಾಗಾಗಿ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರ್ತದೆ, ಆರೋಗ್ಯ ಹದಗೆಡ್ತಾ ಬರ್ತದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯನ್ನು, ಮುತುವರ್ಜಿಯನ್ನು ವಹಿಸಲಿಕ್ಕೆ ಇವರು ಪ್ರಾರಂಭ ಮಾಡ್ತಾರೆ. ಅದಕ್ಕಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಶಿಸ್ತುಬದ್ಧವಾಗಿರುವಂಥ ಒಂದು ವ್ಯಾಯಾಮವನ್ನು ಕಲಿಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಶಿಸ್ತುಬದ್ಧ ದಿನನಿತ್ಯ ತಪ್ಪದೆ ಅವ್ರು ಅಂದ್ಕೊಂಡಂತೆ ವ್ಯಾಯಾಮವನ್ನು ಕೂಡ ಕಲ್ತ್ಕೊಳ್ತಾರೆ. ಆ ವ್ಯಾಯಾಮನ ಕಲಿಯುತ್ತಿರುವಾಗಲೇ ಭಾರತೀಯ ಔಷಧೋಪಚಾರಗಳ ಬಗ್ಗೆ ಅಭ್ಯಾಸವನ್ನು ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ವಿಶೇಷವಾಗಿ ಇಂಗ್ಲಿಷ್ ಮೆಡಿಸಿನ್ ಅಲ್ಲ, ಭಾರತ ದೇಶದ ಆಯುರ್ವೇದಿಕ್ ವೈದ್ಯ ಪದ್ಧತಿಯನ್ನು, ಭಾರತ ದೇಶದ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಇರತಕ್ಕಂತಹ ಅಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಹಳ್ಳಿಗರ ಸೇವೆಯನ್ನು ಮಾಡುವ ಉದ್ದೇಶದಿಂದ ತಮ್ಮದೇ ಆದಂಥ ಒಂದು ಸೇವಾಶ್ರಮವನ್ನು ಕೂಡ ಹುಟ್ಟು ಹಾಕ್ತಾರೆ. ಗಂಡ ಹೆಂಡತಿ ಇಬ್ಬರೂ ಸೇರಿಕೊಂಡು ಆ ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೇಯ್ದಿರುವಂತಹ ಚರಕದಿಂದ ನೂಲು ತೆಗೆಯುವುದು ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಕೊಡುವುದು ಹಳ್ಳಿಗರಿಗೆ, ಮತ್ತು ವ್ಯಾಯಾಮ ಕಲಿಸಿಕೊಡುವುದು, ಹೀಗೆ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಸೇವಾಶ್ರಮದಲ್ಲಿ ತಯಾರಾಗ್ತಾ ಇರುವಂಥ ಖಾದಿಯನ್ನು ಪರ ಊರಿಗೆ ಊರೂರಿಗೆ ತೆಗೆದುಕೊಂಡೋಗಿ ಮಾರಾಟ ಕೂಡ ಮಾಡಿದರು. ಖಾದಿಯ ಬಗ್ಗೆ ಇವರಿಗೆ ಇರುವಂಥ ಅತಿಯಾದ ಒಲವನ್ನು ಕಂಡು ಇವರಿಗೆ ಮಹಾದೇವನ, ಇವರು ಮಾರ್ತಾ ಇರುವಂಥ ಖಾದಿಗೆ ಒಂದು ಹೆಸರಿಟ್ಟರು ಜನ ಎಲ್ಲ. ಮಹಾದೇವನ ಖಾದಿ ಎಂದೇ ಖಾದಿ ಬಟ್ಟೆ ಬಹಳ ಪ್ರಸಿದ್ಧಿ ಅನ್ನುವಂಥದ್ದು. ಇದರ ಜೊತೆಯಲ್ಲಿ ಪತಿ ಪತ್ನಿಯರು ಇವರಿಗೆ ಸ್ವಾತಂತ್ರ್ಯದ ಬಗ್ಗೆ ಬಹಳ ತುಡಿತಾ ಇತ್ತು, ಬಹಳ ಸ್ಪಂದನೆ ಇತ್ತು. ಇವರ ಹೋರಾಟ ಬಹಳ ಜನಪ್ರಿಯವಾಗ್ತದೆ. ಊರಿನ ಜನರು ಕೂಡ ಇವರ ಗುಣಗಳನ್ನು ಹಾಡಿ ಹೊಗಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಜನ ಹೇಗೆ ಇವರನ್ನ ಹಾಡಿ ಹೊಗಳ್ತಾ ಇದ್ರು ಅನ್ನೋದನ್ನು ಪದ್ಯದ ರೂಪದಲ್ಲಿ ಹೇಳ್ತಾ ಹೋಗ್ತಾರೆ. ಚಿಕ್ಕ ವಯಸ್ಸಿದ್ರು ಒಳ್ಳೆ ಚೊಕ್ಕ ಮಾತಾಡ್ತಾನ, ಹಕ್ಕಿ ತನ್ನ ಮರಿಗೆ ಮುದ್ದ ಕೊಟ್ಟಂಗ, ನಕ್ಕರೊಂದು ಚಂದ ಅವನು ನುಡಿದರೊಂದು ಚಂದ, ನಮಗೆ ಸಿಕ್ಕೋದಿಲ್ಲ ಇಂಥ ಚೊಕ್ಕ ಬಂಗಾರದಂತವ. ಹಾಡು ಹಾಡ್ತಾ ಇದ್ರು ಜನ. ಮೈಲಾರ ಮಹಾದೇವನನ್ನ ಹೊಗಳಿ ಹಾಡು ಹಾಡ್ತಾ ಇದ್ರು. ಚಿಕ್ಕ ವಯಸ್ಸಿದ್ರು, ವಯಸ್ಸಿನಲ್ಲಿ ಚಿಕ್ಕವನಾಗಿರ್ಬೋದು, ಆದರೆ ಉತ್ತಮವಾದಂಥ ಪರಿಶುದ್ಧವಾದಂಥ ಮಾತುಗಳನ್ನು ಆಡುವವನು. ಹಕ್ಕಿ ತನ್ನ ಮರಿಗೆ ಪ್ರೀತಿಯಿಂದ ಮುದ್ದು ಕೊಡುವಂತೆ ಇವನು ಮುಗುಳಕ್ಕರೆ ನಮಗೆ ಅದೇ ಸುಂದರವಾಗಿರುವಂಥದ್ದು, ಮಾತನಾಡಿದರೆ ಅದು ಕೂಡ ನಮಗೆ ಸುಂದರವಾಗಿರುವಂಥದ್ದು. ಇಂತಹ ಅಪರೂಪದ ಗುಣಗಳನ್ನು ಹೊಂದಿರುವಂತಹ ಮೈಲಾರ ಮಹಾದೇವನು ಪರಿಶುದ್ಧವಾದ ಬಂಗಾರದ ಮನಸ್ಸಿನಂತಿದ್ದಾನೆ ಅಂತೇಳಿ ಜನ ಅವನ ಗುಣಗಾನವನ್ನು ಮಾಡ್ತಾ ಇದ್ರು. ಸ್ವಾತಂತ್ರ್ಯ ಹೋರಾಟ ದಿನ ದಿನ ಬೆಳೆಯುತ್ತಾ ಹೋಯಿತು. 1942ರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು. ದೇಶದೆಲ್ಲೆಡೆ ಗಾಂಧೀಜಿಯವರ ಘೋಷಣೆಗೆ ಭಾರತೀಯರ ಬೆಂಬಲ ದೊರೆಯಿತು. ದಕ್ಷಿಣ ಭಾಗದ ಈ ಚಳುವಳಿಗೆ ಮೈಲಾರ ಮಹಾದೇವ ನೇತೃತ್ವ ವಹಿಸಿದರು. ಹಳ್ಳಿಗಳಲ್ಲಿ ತಿರುಗಿ ಗಾಂಧೀಜಿಯವರ ಘೋಷಣೆಯನ್ನ ಪ್ರಚಾರ ಮಾಡಿದರು. ಅವರ ಮಾತುಗಳು ದೇಶ ಭಕ್ತಿಯನ್ನ ಬಡಿದೆಬ್ಬಿಸಿದವು. ವ್ಯಾಕರಣಾಂಶಗಳನ್ನು ಗಮನಿಸ್ತಾ ಹೋದರೆ ದಿನ ದಿನ ಸಮಾನಾರ್ಥಕ ಚಿಹ್ನೆ ಹಾಕಿ ದ್ವಿರುಕ್ತಿ ಅಂತ ಬರೀಬೇಕು. ದೇಶದೆಲ್ಲೆಡೆ, ದೇಶದಾದ್ಯಂತ ಬೆಂಬಲ, ಸಹಕಾರ, ನೇತೃತ್ವ, ಮುಖಂಡತ್ವ. ಹಳ್ಳಿ ಸಮಾನಾರ್ಥಕ ಚಿಹ್ನೆ ಹಾಕಿ ದ್ವಿರುಕ್ತಿ ಅಂತ ಬರೀಬೇಕು. ಬಡಿದೆಬ್ಬಿಸು, ಪುಟಿದೇಳುವಂತೆ ಮಾಡು. ನೋಡಿ, ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ದಿನ ಕಳೆದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗ್ತದೆ. 1942ರಲ್ಲಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ
ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಘೋಷಣೆಯನ್ನು ಮಾಡ್ತಾರೆ. ಭಾರತ ದೇಶದಾದ್ಯಂತ ಮಹಾತ್ಮ ಗಾಂಧೀಜಿಯವರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಘೋಷಣೆಗೆ ಭಾರತ ದೇಶದಾದ್ಯಂತ ಭಾರತೀಯರ ಸಂಪೂರ್ಣವಾಗಿರುವಂತಹ ಬೆಂಬಲ ದೊರೆತದೆ. ಹೀಗಾಗಿ ಈ ಕಡೆ ದಕ್ಷಿಣ ಭಾರತದ ಭಾಗದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಘೋಷಣೆಯ ಚಳುವಳಿಗೆ ಮೈಲಾರ ಮಹಾದೇವ ಮುಖಂಡತ್ವವನ್ನು ವಹಿಸಿಕೊಳ್ತಾನೆ. ಹಳ್ಳಿಗಳಲ್ಲಿ ಸಂಚಾರ ಮಾಡಿ ಮಹಾತ್ಮ ಗಾಂಧೀಜಿಯವರ ಈ ಘೋಷಣೆಯನ್ನ ಪ್ರಚಾರ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಘೋಷಣೆ ಮಾಡಿದಂತಹ ಆ ಮಾತು ಮೈಲಾರ ಮಹಾದೇವನ ಹೇಳಿದಂಥ ಹೇಳಿಕೆಗಳು ದೇಶಭಕ್ತಿಯನ್ನು ಜನರಲ್ಲಿ ಬಡಿದೆಬ್ಬಿಸ್ತಾ ಹೋಗ್ತಾವ. ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸಬೇಕಿತ್ತು. ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ಇಂತಹ ಸಾಹಸಕ್ಕೆ ಅಣಿಯಾದರು. ರೈಲು ಓಡಾಟದ ಮೇಲೆ ಇವರು ಗಮನ ಬಿಟ್ಟರು. ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು. ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು. ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟರು. ಮಹಾದೇವ ಮತ್ತು ಸಂಗಡಿಗರ ಈ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗಿತು. ಮಹಾದೇವಪ್ಪನವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಘೋಷಿಸಿತು. ಹಗಲಿರುಳೆನ್ನದೆ ಬ್ರಿಟಿಷ್ ಪೊಲೀಸರು ಮಹಾದೇವ ಹಾಗೂ ಅವರ ತಂಡದವರಿಗಾಗಿ ಶೋಧ ನಡೆಸಿದರು. ಇಲ್ಲಿ ಬರುವಂತಹ ವ್ಯಾಕರಣಾಂಶಗಳನ್ನು ಗಮನಿಸುವುದಾದರೆ, ತೊಲಗಬೇಕಾದರೆ ಹೊರಟು ಹೋಗಬೇಕಾದರೆ, ಸಂಗಡಿಗರು ಜೊತೆಗಾರರು, ಪದಗಳ ಅರ್ಥ ಇದು. ಸಂಗಡಿಗರು ಸಮಾನಾರ್ಥಕ ಚಿಹ್ನೆ ಹಾಕಿ ಜೊತೆಗಾರರು ಅಂತ ಬರಿಬೇಕು. ಅಣಿ ಈ ಪದದ ಅರ್ಥ ಸಿದ್ಧ. ಅಪಹರಿಸು ದೋಚು. ಕೃತ್ಯ ಕೆಲಸ. ಇರುಳು ರಾತ್ರಿ. ಶೋಧ ಹುಡುಕಾಟ. ಇಲ್ಲಿ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗಬೇಕಾದ್ರೆ ಅವರು ನಡೆಸ್ತಾ ಇರುವಂತಹ ಆಡಳಿತಕ್ಕೆ ನಾವು ಧಕ್ಕೆ, ತೊಂದರೆ, ಹೇಗಾದರೂ ಮಾಡಿ ತೊಂದರೆಯನ್ನ ಉಂಟು ಮಾಡಿ ಅವರಿಗೆ ಆಡಳಿತವನ್ನ ನಡೆಸಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು. ನಾವು ಅವರಿಗೆ ತೊಂದರೆ ಉಂಟು ಮಾಡಬೇಕು. ಆವಾಗಲೇ ಅವರು ನಮ್ಮ ದೇಶವನ್ನು ಬಿಟ್ಟು ಹೋಗ್ತಾರೆ ಅನ್ನುವಂಥ ಉದ್ದೇಶಕ್ಕಾಗಿ ಮಹಾದೇವ ತಮ್ಮ ಸಂಗಡಿಗರ ಜೊತೆಗೂಡಿ ಬ್ರಿಟಿಷರು ಸುಗಮವಾಗಿ ಆಡಳಿತ ನಡೆಸಲಿಕ್ಕೆ ಅಡ್ಡಿಯನ್ನ ಉಂಟು ಮಾಡ್ತಾ ಹೋಗ್ತಾರೆ, ಸಿದ್ಧವಾಗ್ತಾರೆ, ತೊಂದರೆ ಉಂಟು ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಅವರು ಮೊದಲ ಬಾರಿಗೆ ಗಮನ ಬಿಟ್ಟಿರುವಂಥದ್ದು ಬ್ರಿಟಿಷ್ ಸರ್ಕಾರ ಆಗಿನ ಸಂದರ್ಭದಲ್ಲಿ ನಡೆಸ್ತಾ ಇರುವಂತಹ ರೈಲು ಓಡಾಟಗಳ ಮೇಲೆ ಕಣ್ಣಿರಿಸಿದ್ರು. ಅವರು ಗಮನ ಇಟ್ಟರು. ಸವಣೂರು ಅಂತಕ್ಕಂಥ ಒಂದು ಸ್ಥಳದಲ್ಲಿ ರೈಲು ನಿಲ್ದಾಣವನ್ನ ಪೊಲೀಸರಿಗೆ ಗೊತ್ತಾಗದಂತ ಸುಟ್ಟು ಹಾಕಿಬಿಡ್ತಾರೆ. ಹೊನ್ನತ್ತಿ ಎನ್ನುವಂತಹ ಸ್ಥಳದಲ್ಲಿ ಪೊಲೀಸರ ಬಂದೂಕುಗಳನ್ನು ದೋಚಿಕೊಂಡು ಹೋಗ್ತಾರೆ. ಹಾಗೆ ಬಾಳೆಹೊಸೂರಿನಲ್ಲಿ ಪೊಲೀಸ್ ಕೇಂದ್ರವನ್ನು ಕೂಡ ಸುಟ್ಟು ಹಾಕಿಬಿಟ್ರು. ಮಹಾದೇವ ಮತ್ತು ಅವರ ಜೊತೆಗಾರರ ಈ ಒಂದು ಕೆಲಸದಿಂದಾಗಿ ಬ್ರಿಟಿಷ್ ಸರ್ಕಾರ ನಡುಗಲಿಕ್ಕೆ ಶುರು ಮಾಡ್ತದೆ. ಯಾರಪ್ಪ ಇವರು, ನಮ್ಮ ಆಡಳಿತ ನಡೆಸಲಿಕ್ಕೆ ಬಿಟ್ಟುಕೊಡ್ತಾ ಇಲ್ಲಲ್ಲ ಅಂತೇಳಿ ಬ್ರಿಟಿಷ್ ಸರ್ಕಾರ ಕೂಡ ನಡೆಗೆ ಹೋಗ್ತದೆ. ಮಹಾದೇವಪ್ಪನವರು ಇಂತಹ ಒಂದು ಕೆಲಸಕ್ಕೆ ಕಾರಣವಾಗಿರುವಂತಹ ಮಹಾದೇವಪ್ಪನವರನ್ನ ಹಿಡಿದುಕೊಟ್ರೆ ಅವರಿಗೆ ಸೂಕ್ತವಾಗಿರುವಂತಹ ಬಹುಮಾನವನ್ನು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದರು. ಹಗಲು ರಾತ್ರಿ ಎನ್ನದೇ ಬ್ರಿಟಿಷ್ ಸರ್ಕಾರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಪೊಲೀಸರು ಮಹಾದೇವ ಮತ್ತು ಅವರ ತಂಡದವರಿಗಾಗಿ ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾವೇರಿ ಜಿಲ್ಲೆಯ ಹೊಸರಿತ್ತಿಯಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲಿ ಮಾಡಿ ಜನರನ್ನು ಹಿಂಸಿಸುತ್ತಿದ್ದ ಸರ್ಕಾರದ ಕೇಂದ್ರವಿತ್ತು. ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರವಾಯಿತು. ತಮ್ಮೊಟ್ಟಿಗೇ ಇದ್ದ ಪತ್ನಿ ಸಿದ್ದಮ್ಮನನ್ನು ಹಾಗೂ ಮಗಳಾದ ಕಸ್ತೂರಿ ದೇವಿಯನ್ನು ಹುಬ್ಬಳ್ಳಿಗೆ ಕಳುಹಿಸಿದರು. 1943 ಏಪ್ರಿಲ್ 1 ಬೆಳಗಿನ ಸಮಯ ಹೊಸರಿತ್ತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ
ಪೊಲೀಸರ ತುಕಡಿ ಇತ್ತು. ಅದರ ಪಕ್ಕದಲ್ಲೇ ಖಜಾನೆ. ಮಹಾದೇವ ತನ್ನ ಸಂಗಡಿಗರೊಂದಿಗೆ ಮುತ್ತಿಗೆ ಹಾಕಿದರು. ಮಹಾದೇವ ಅವರ ಧೈರ್ಯಕ್ಕೆ ಎದರಿ ಹಲವು ಪೊಲೀಸರು ಓಟಕ್ಕಿತ್ತರು. ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾಗಿದ್ದರು. ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದ. ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದರು. ಅವರ ಸಂಗಡಿಗರು ಗುಂಡು ಹೊಡೆದ ಪೊಲೀಸನನ್ನು ಹೊಡೆಯಲು ಹೋದರು. ನಮ್ಮದು ಹಿಂಸಾತ್ಮಕ ಹೋರಾಟ. ಪೊಲೀಸರನ್ನ ಕೊಲ್ಲದಿರಿ, ಹಿಂಸೆ ಮಾಡದಿರಿ ಎಂದು ಮಹಾದೇವ ಸಂಗಡಿಗರನ್ನು ತಡೆದರು. ಮಹಾದೇವನ ಉಸಿರಾಟ ನಿಂತಿತು. ದೇಶದೆಲ್ಲೆಡೆ ಈ ಸುದ್ದಿ ಹರಡಿತು. ಪತ್ನಿ ಸಿದ್ದಮ್ಮ ಗಂಡನ ಬಲಿದಾನದ ತ್ಯಾಗವನ್ನು ಧೈರ್ಯವಾಗಿ ಎದುರಿಸಿದರು. ಮಹಾದೇವರಿಗಾಗಿ ದೇಶ ಮರುಗಿತು. ಈ ಮರುಕ ಹಾಡಾಗಿ ಹರಿಯಿತು. ಇಲ್ಲಿ ಬರುವಂತಹ ಪದಗಳ ಅರ್ಥವನ್ನ ಮತ್ತು ವ್ಯಾಕರಣಾಂಶವನ್ನು ಗಮನಿಸುವುದಾದರೆ, ಕಂದಾಯ ತೆರಿಗೆ ವಸೂಲಿ ತೆಗೆದುಕೊಳ್ಳುವುದು, ಆಕ್ರಮಿಸಿ ವಶಪಡಿಸಿಕೊಳ್ಳುವುದು, ತುಕಡಿ ಸೇನೆ ಅಥವಾ ತಂಡ, ಓಟ ಕೀಳು ಅಂದ್ರೆ ಓಡಿ ಹೋಗು, ಅಂತೂ ಇಂತೂ ಮಹಾದೇವ ಮತ್ತು ಅವರ ಸಂಗಡಿಗರು ಮಾಡ್ತಾ ಇರುವಂತಹ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡಿಗೆ ಹೋಗ್ತದ. ಆದ್ರೆ ಸುಮ್ಮನೆ ಆಗಲಿಲ್ಲ. ಅಷ್ಟಕ್ಕೆ ಅವರು ಘೋಷಣೆ ಮಾಡಿದ್ರಲ್ಲ ಬಹುಮಾನವನ್ನ, ಶೋಧ ಕಾರ್ಯವನ್ನು ಕೂಡ ಮುಂದುವರಿಸಿದರು ಪೊಲೀಸರು. ಹೀಗಿರುವಾಗ ಏನಾಯ್ತಪ್ಪ ಅಂದ್ರೆ, ಹಾವೇರಿ ಜಿಲ್ಲೆಯ ಹೊಸರೀತಿ ಎನ್ನುವಂತ ಸ್ಥಳದಲ್ಲಿ ಕಂದಾಯವನ್ನ ಬಲವಂತವಾಗಿ ವಸೂಲಿ ಮಾಡಿ ಜನಸಾಮಾನ್ಯರನ್ನ ಹಿಂಸೆ ಮಾಡ್ತಾ ಇದ್ರು. ಹಿಂಸೆ ಮಾಡ್ತಕ್ಕಂಥ ಬ್ರಿಟಿಷ್ ಸರ್ಕಾರದ ಒಂದು ಕೇಂದ್ರ ಕಚೇರಿ ಇತ್ತಲ್ಲಿ. ಈ ಬ್ರಿಟಿಷರ ಕಂದಾಯ ವಸೂಲಿ ಮಾಡ್ತಕ್ಕಂಥ ಕೇಂದ್ರ ಕಚೇರಿಯನ್ನ ಹೇಗಾದರೂ ಆಕ್ರಮಣ ವಶಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರವನ್ನ ಮಹಾದೇವ ಮತ್ತು ಅವರ ತಂಡದವರು ಮಾಡಿದರು. ತಮ್ಮ ಜೊತೆಗೆ ಇರುವಂತಹ ಪತ್ನಿ ಸಿದ್ದಮ್ಮ ಹಾಗೂ ಮಗಳಾದ ಕಸ್ತೂರಿ ದೇವಿಯನ್ನ ಹುಬ್ಬಳ್ಳಿ ಕಳಿಸ್ಕೊಡ್ತಾರೆ. 1943 ಏಪ್ರಿಲ್ 1 ಬೆಳಗಿನ ಜಾವ ಹೊಸ ರೀತಿಯ ಸಮೀಪದ ವೀರಭದ್ರ ದೇವಸ್ಥಾನದಲ್ಲಿ ಮಹಾದೇವ ಅವರಿಗೆ ಗೊತ್ತಾಗದಂತೆ ಪೊಲೀಸರ ಒಂದು ಸೇನೆ ಇತ್ತಲ್ಲಿ. ಪೊಲೀಸರ ಒಂದು ತಂಡ ಇತ್ತು. ಅದರ ಪಕ್ಕದಲ್ಲಿ ಖಜಾನೆ, ಪೊಲೀಸರ ಖಜಾನೆ. ಮಹಾದೇವ ತನ್ನ ಸಂಗಡಿಗರೊಂದಿಗೆ ಆ ಖಜಾನೆಗೆ ಮುತ್ತಿಗೆ ಹಾಕ್ತಾನೆ. ಮಹಾದೇವ ಅವರ ಧೈರ್ಯಕ್ಕೆ ಎದರಿದಂತಹ ಹಲವಾರು ಬ್ರಿಟಿಷ್ ಸೈನಿಕರ ಅಥವಾ ಪೊಲೀಸರು ಅಲ್ಲಿಂದ ಓಡಿ ಹೋಗ್ತಾರೆ. ಓಡಿ ಹೋದಂತಹ ಪೊಲೀಸರನ್ನು ನೋಡಿ ಮೈಲಾರ ಮಹಾದೇವ ಆ ಖಜಾನೆಯ ಬೀಗವನ್ನ ಮರೆಯುವುದರಲ್ಲಿ ನಿರತನಾಗಿರ್ತಾನೆ. ಹೀಗಿರುವಾಗ ಇವನಿಗೆ ಗೊತ್ತಾಗದ ಹಾಗೆ ಒಂದು ಪೊಲೀಸರ ತುಕಡಿಯಲ್ಲಿ ಅಡಗಿಕೊಂಡು ಕುಳಿತಿತ್ತು ದೇವಾಲಯದ ಪಕ್ಕದಲ್ಲಿ. ಬಂದವರೇ ಆ ಪೊಲೀಸರ ತುಕಡಿಯಲ್ಲಿರ್ತಕ್ಕಂಥ ಒಬ್ಬ ಪೊಲೀಸ್ ಪೇದೆ ಮಹಾದೇವನ ಎದೆಗೆ ಗುಂಡು ಹೊಡೆದು ಬಿಡ್ತಾನೆ. ಪೊಲೀಸರ ಗುಂಡೇಟಿನಿಂದ ಗಾಯಗೊಂಡಿರುವಂತಹ ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದು ಬಿಡ್ತಾನೆ. ಮಹಾದೇವನ ಸಂಗಡಿಗರು ಗುಂಡು ಹಾರಿಸಿದಂತಹ ಪೊಲೀಸನನ್ನ ಒಡೆಯಲಿಕ್ಕೆ ಮುಂದಾದಾಗ ಮೈಲಾರ ಮಹಾದೇವ ತಮ್ಮ ಸಂಗಡಿಗರನ್ನ ತಡೆದು ನಿಲ್ಲಿಸ್ತಾನೆ. ನೋಡಪ್ಪ, ನಮ್ಮದು ಹಿಂಸೆ ಮಾಡುವಂಥದ್ದಲ್ಲ ಉದ್ದೇಶ, ನಮ್ಮದು ಹಿಂಸಾತ್ಮಕವಾಗಿರುವಂತಹ ಒಂದು ಹೋರಾಟ. ಹಾಗಾಗಿ ಪೊಲೀಸರನ್ನ ಯಾವುದೇ ಸಂದರ್ಭಕ್ಕೂ ಕೂಡ ಕೊಲೆ ಮಾಡಬೇಡ್ರಿ, ಹಿಂಸೆ ಮಾಡಬೇಡ್ರಿ ಅಂತೇಳಿ ಮಹಾದೇವ ತನ್ನ ಜೊತೆಗಾರರನ್ನ ತಡೆದಾರೆ. ಕೊನೆಯಲ್ಲಿ ಮಹಾದೇವ ಇಹಲೋಕವನ್ನು ತಿಳಿಸನು. ಉಸಿರಾಟ ನಿಂತಿತು ಅಂದ್ರೆ ಮರಣವನ್ನಪ್ತಾನೆ. ಮೈಲಾರ ಮಹಾದೇವ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾನೆ ಅನ್ನುವಂಥ ಒಂದು ಸುದ್ದಿ ಇಡೀ ಭಾರತ ದೇಶದಾದ್ಯಂತ ಹರಡಿಬಿಡಿತು. ಪತ್ನಿಯಾಗಿರುವಂತಹ ಸಿದ್ದಮ್ಮ ತನ್ನ ಗಂಡನ ಬಲಿದಾನದ ಒಂದು ತ್ಯಾಗವನ್ನ ಧೈರ್ಯವಾಗಿ ಎದುರಿಸ್ತಾರ. ಮಹಾದೇವರಿಗಾಗಿ ಇಡೀ ಭಾರತ ದೇಶವೇ ದುಃಖದಲ್ಲಿ ಮುಳುಗಿ ಹೋಗ್ತದ. ಈ ದುಃಖ ಒಂದು ಹಾಡಿನ ರೂಪದಲ್ಲಿ ಹೊರಗೆ ಬರ್ತದೆ. ಭಾರತ ದೇಶದ ಬಂಧ ವಿಮೋಚನೆಗೆ ಭಾರಿ ಕಷ್ಟವ ಸೋಸಿದರು. ತಾರುಣ್ಯವೆಲ್ಲವ ತುರಂಗದಲ್ಲಿ ಕಳೆದು ಮಡಿದು ಮಹಾಶುರ ಮೈಲಾರರು. ತೊಂಟರ ತೊಂಟನೋ ಭಂಟರ ಬಂಟನೋ ಸಾತ್ವಿಕರೊಳಗೆ ಸರದಾರ. ದಿಟ್ಟ
ಇಟ್ಟ ಹೆಸರನೋ ಹುಟ್ಟಿದ ಕೂಸಿಗೆ ಹಿಟ್ಟಾರು ತೀರದು ಉಪಕಾರ, ಹಿಟ್ಟಾರು ತೀರದು ಉಪಕಾರ. ಮೈಲಾರ ಮಹಾದೇವನ ತ್ಯಾಗದ ಗುಣವನ್ನ ಜನ ಹಾಡಿ ಹೊಗಳ್ತಾ ಇದ್ರು. ಭಾರತ ದೇಶದ ಸ್ವಾತಂತ್ರ್ಯ ಅಥವಾ ಭಾರತ ದೇಶದ ಬಂದಿ ವಿಮೋಚನೆ ಬಿಡುಗಡೆ ಒಂದು ಭಾರತ ದೇಶದ ವಿಮೋಚನೆಗಾಗಿ ಬಹಳ ಕಷ್ಟ ಕಾರ್ಪಣ್ಯವನ್ನು ಎದುರಿಸಿದರು. ತಮ್ಮ ಇಡೀ ಪ್ರೌಢಾವಸ್ಥೆಯನ್ನ ಯೌವನಾವಸ್ಥೆಯನ್ನ ಸ್ವತಂತ್ರ ಹೋರಾಟದಲ್ಲಿ ಕಳೀತಾರೆ. ತಮ್ಮ ಜೀವನದ ಅತ್ಯಮೂಲ್ಯವಾಗಿರುವಂತಹ ಘಟ್ಟವಾದಂತಹ ಪ್ರೌಢಾವಸ್ಥೆಯನ್ನ ಜೈಲಿನಲ್ಲಿ ಕಳೆದು ಮಡಿದು ಮಹಾಶೂರರಾಗಿದ್ದಾರೆ ಮೈಲಾರ ಮಹಾದೇವರು. ಇವರು ತುಂಟರ ತುಂಟ, ಶೂರರ 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 ಶೂರನು, ಸಾತ್ವಿಕ ಗುಣ ಉಳ್ಳವರೊಳಗೆ ಮಹಾನ್ ಸರದಾರನು. ಭಾರತ ದೇಶಕ್ಕೆ ಇಂತಹ ಬಲಿದಾನವನ್ನ ನೀಡಿದ ಮಹಾನ್ ಗುಣಗಳನ್ನು ಹೊಂದಿದಂತಹ ಶೂರ ಧೀರ ಮೈಲಾರ ಮಹಾದೇವನ ಹೆಸರನ್ನು ಹುಟ್ಟಿದ ಕೂಸಿಗೆ ಇಟ್ಟರೂ ಕೂಡ ಆತನು ದೇಶಕ್ಕೆ ಮಾಡಿದ ಉಪಕಾರ ಎಂದು ಮರೆಯಲಾಗದು ಅಂತ ಹಾಡುಗಳನ್ನು ಹಾಡ್ತಾರೆ. ಇಲ್ಲಿಗೆ ಪಾಠ ಮುಕ್ತಾಯವಾಯಿತು ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ನಾನು ಹೇಳಿದ ನಿಮಗೆ ಎಷ್ಟು ಅರ್ಥ ಆಗಿದೆ, ಒಂದಿಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತಾ ಹೋಗ್ತೇನೆ. 1900 ಪ್ರಶ್ನೆಗಳು ನೋಡಿ. 1942ರಲ್ಲಿ ಗಾಂಧೀಜಿಯವರು ಯಾವ ಘೋಷಣೆ ಮಾಡಿದರು? ಬೇಗ ಯೋಚನೆ ಮಾಡಿ ಉತ್ತರವನ್ನು ಹೇಳುವುದಾದರೆ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ. ಮಹಾದೇವ ಅವರು ಎಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು? ಬೇಗ ಉತ್ತರ ಹೇಳಿ. ಉತ್ತರವನ್ನು ನೋಡೋದಾದರೆ ಹೊನ್ನತ್ತಿ. ಹಾಗೆ 2-3 ವಾಕ್ಯದಲ್ಲಿದೆ. ಮಹಾದೇವ ಮತ್ತು ಸಿದ್ಧಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಮಾಡಿದ ಕೆಲಸಗಳೇನು? ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಹೋಗ್ತೀನಿ, ನೀವು ಕಚ್ಚಾ ಒಳಗಡೆ ಬರಿಬೇಕು. ನೂಲು ತೆಗೆಯುವುದು, ಪ್ರಕೃತಿ ಚಿಕಿತ್ಸೆ ನೀಡುವುದು, ಬಡಜನರಿಗೆ ವ್ಯಾಯಾಮ ಕಲಿಸಿಕೊಡುವುದು, ಖಾದಿ ಬಟ್ಟೆಗಳನ್ನು ತಯಾರು ಮಾಡಿ ಊರೂರುಗಳಿಗೆ ತೆಗೆದುಕೊಂಡು ಹೋಗಿ ಅವುಗಳನ್ನು ಮಾರ್ತಾ ಖಾದಿಯ ಬಗ್ಗೆ ಪ್ರಚಾರ ಮಾಡ್ತಕ್ಕಂಥ ಕೆಲಸದಲ್ಲಿ ನಿರತರಾಗಿರ್ತಾರೆ. 4ನೇದು ನೋಡೋದಾದರೆ, ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದಿದ್ದು ಏಕೆ? ಮಹಾದೇವ ಪೊಲೀಸರ ಖಜಾನೆಯನ್ನ ತೆಗೆಯುವ ಕಾಯಕದಲ್ಲಿ ನಿರತನಾಗಿದ್ದಾಗ ಪೊಲೀಸರ ಗುಂಡೇಟಿಗೆ ಬಲಿಯಾಗಿ ರಕ್ತದ ಮಡುವಿನಲ್ಲಿ ಬಿದ್ದುಕೊಳ್ತಾನೆ. 5-6 ವಾಕ್ಯದಲ್ಲಿದೆ, ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಏನು ಮಾಡಬೇಕೆಂದು ಮಹಾದೇವ ಯೋಚಿಸಿದರು? ನೋಡಿ, ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದ್ರೆ ನಾವು ಬ್ರಿಟಿಷರು ನಡೆಸ್ತಾ ಇರತಕ್ಕಂಥ ಆಡಳಿತದ ಮೇಲೆ ನಿಗಾ ವಹಿಸಬೇಕು. ಅವರು ಸುಗಮವಾಗಿ ಆಡಳಿತವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅವರ ಕಚೇರಿಗಳನ್ನು ಧ್ವಂಸ ಮಾಡೋಣ, ಅವರ ಖಜಾನೆಯನ್ನು ಸುಟ್ಟು ಹಾಕೋಣ, ಸೈನಿಕರಿಗೆ ತೊಂದರೆ ಕೊಡೋಣ ಅನ್ನುವಂಥ ಯೋಚನೆಯನ್ನು ಮಾಡ್ತಾರೆ. ಹೊಸ ರೀತಿಯಲ್ಲಿ ನಡೆದ ಘಟನೆಗಳಾವವು. ಮಹಾದೇವ ಹೊಸ ರೀತಿಯಲ್ಲಿ ಪೊಲೀಸರ ಒಂದು ಖಜಾನೆ ಇರ್ತದ, ಆ ಖಜಾನೆಯನ್ನ ಬೀಗ ಮುರಿಯುವ ಕಾಯಕದಲ್ಲಿ ನಿರತನಾಗಿದ್ದಾಗ ಪೊಲೀಸರೊಬ್ಬನ ಗುಂಡೇಟಿಗೆ ಬಲಿಯಾಗ್ತಾನ, ರಕ್ತದ ಮಡುವಿನಲ್ಲಿ ಬಿದ್ಕೋತಾನ. ಅವನ ಸಂಗಡಿಗರು ಗುಂಡು ಹೊಡೆದಂಥ ಪೊಲೀಸನನ್ನ ಹೊಡೆಯಲು ಮುಂದಾದಾಗ ಸಂಗಡಿಗರನ್ನು ತಡೆದಂತಹ ಮೈಲಾರ ಮಹಾದೇವನು ನಮ್ಮದು ಹಿಂಸಾತ್ಮಕ ಹೋರಾಟ, ಕೊಲ್ಲಬೇಡಿ ಎನ್ನುವಂಥ ಮಾತುಗಳನ್ನು ಹೇಳ್ತಾ ವೀರ ಮರಣವನ್ನಪ್ತಾನೆ. ಇದೆಲ್ಲವನ್ನು ಬರಿತಾ ಹೋಗ್ಬೇಕು. ಬಿಟ್ಟ ಸ್ಥಳ ಇದೆ. ಹಾಗೆ 3ನೇದು, ಹಾವೇರಿ ಜಿಲ್ಲಾ ಹೊಸ ರೀತಿಯಲ್ಲಿದ್ದ ಸರ್ಕಾರದ ಕೇಂದ್ರ ಡ್ಯಾಶ್ ವಸೂಲಿ ಮಾಡುತ್ತಿತ್ತು. ಕಂದಾಯ ಡ್ಯಾಶ್ ಬಾಳು ಮೀಸಲಾಗಿಸಬೇಕು. ಇದೊಂದನ್ನು ನಾಳೆ ನೋಡೋಣ. ನೆಕ್ಸ್ಟ್ ಇದೆ, ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟ 10 ಪದಗಳನ್ನು ಬರೀಬೇಕು ನೀವೇ. ಈಗ ನಾನು ಚರ್ಚೆ ಮಾಡಿದ ಅಷ್ಟೇ ಅಲ್ಲದೆ ಪಠ್ಯಪುಸ್ತಕದ ಹಿಂಭಾಗದಲ್ಲಿರುವಂಥ 1 ವಾಕ್ಯ, 2-3 ವಾಕ್ಯ, 5-6 ವಾಕ್ಯ ಮತ್ತು ಬಿಟ್ಟ ಸ್ಥಳ ಸಂಪೂರ್ಣವಾಗಿ ನೀವು ಕಚ್ಚಾ ಒಳಗಡೆ ಬರೀಬೇಕು. ಕೆಳಗೆ ಸೂಚಿಸಿರುವ ಊರುಗಳು ಯಾವ ಜಿಲ್ಲೆಯಲ್ಲಿ ಬರ್ತಾವ ಅನ್ನುವುದನ್ನು ಬರೀಬೇಕು. ಮೋಟೆಬೆನ್ನೂರು, ಹೊಸ ರೀತಿ, ಕಲಾದಗಿ ಇಂದಿದೆ. ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಸ್ವತಂತ್ರ ಆಡಳಿತ, ದೇಶಭಕ್ತಿ, ಅಸಹಕಾರ ಚಳುವಳಿ. ಒಂದು ಬಾಕ್ಸ್ ಕೊಟ್ಟಿದ್ದಾನ, ವಿಶೇಷ ಮತ್ತು ವಿಶೇಷಣಗಳನ್ನು ಗುರುತಿಸಿ ಅಂತಾನ. ವಿಶೇಷ ಅಂದರೆ ನಾಮಪದ, ವಿಶೇಷಣ ಅಂದರೆ ನಾಮಪದವನ್ನು ವರ್ಣಿಸೋದು. ಒಂದು ವಾಕ್ಯ ಇದೆ, ತೋಳವು ದೊಡ್ಡ ನಾಯಿಯಂತೆ ಇದೆ. ಈ ವಾಕ್ಯದಲ್ಲಿರುವಂತಹ ವಿಶೇಷ ನಾಮಪದ ಯಾವುದಪ್ಪ ಅಂದರೆ ತೋಳ, ನಾಯಿ. ವಿಶೇಷಣ ದೊಡ್ಡ. 2ನೇದು, ಮಿನುಗುವ ನಕ್ಷತ್ರವನ್ನು ನೋಡುತ್ತಾ ಇರಲು ನನಗೆ ಇಷ್ಟ. ನಾಮಪದ ಯಾವುದು? ನಕ್ಷತ್ರ.
ವಿಶೇಷಣ ಮಿನುಗುವ. ಮೂರನೇದು ಭಾರತೀಯ ವಿಜ್ಞಾನಿಗಳು ಅತ್ಯಂತ ಬುದ್ಧಿವಂತರು. ವಿಶೇಷ ವಿಜ್ಞಾನಿಗಳು, ವಿಶೇಷಣ ಬುದ್ಧಿವಂತರು. ಸುಸ್ತಾದ ಯಾತ್ರಿಕರು ತಂಗಲು ತಂಗುದಾಣಗಳಿರಬೇಕು. ಈ ವಾಕ್ಯದಲ್ಲಿ ವಿಶೇಷ ಯಾತ್ರಿಕರು, ವಿಶೇಷಣ ಸುಸ್ತಾದ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಮುಂದಿನ ಕಾಲಾವಧಿಯಲ್ಲಿ ಮುಂದಿನ ಗದ್ಯವನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಧನ್ಯವಾದಗಳು.